ನಾವು ಫುಡ್ ಎಕಾನಮಿ ಬಗ್ಗೆ ಮತ್ತು ಅಗ್ರಿಕಲ್ಚರ್ ಎಕಾನಮಿ ಬಗ್ಗೆ ಸರಿಯಾದ ಲಕ್ಷಣ ಕೊಡ್ತಾ ಇಲ್ಲ. ಅದು ಕರೆಕ್ಟ್. ಗೋವಿಂದರಾಜ್ ಅವರೇ, ಎಲ್ಲದಕ್ಕೂ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಫೇಲ್ಯೂರ್ ಆಗಿದೆ ಅನ್ನೋದಲ್ಲ, ನೀವು ಎಲ್ಲೆಲ್ಲ ಎಡ್ವರ್ಟ್ ಮಾಡ್ಕೊಂಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗುತ್ತೆ. ರಾಜ್ಯದಲ್ಲಿ ಬರ ಬಂದ್ರೆ ರಾಜ್ಯ ಸರ್ಕಾರ ಮಾತ್ರ ಹೊಣೆ ತಗೊಳ್ಳೋದಲ್ಲ, ಕೇಂದ್ರ ಸರ್ಕಾರವೂ ಹೊಣೆ ತಗೋಬೇಕು. ಏನನ್ನು ಯೋಜನೆ ತರ್ತಿರಲ್ಲ, ಫಸಲ್ ಭೀಮಾ ಯೋಜನೆ, ಇವೆಲ್ಲ ಯಾವ ಪುರುಷಾರ್ಥಕ್ಕೆ, ಅದು ಯಾವಾಗ ಉಪಯೋಗ ಬರುತ್ತೆ ಹೇಳಿ ನೋಡೋಣ. ಖಂಡಿತವಾಗ್ಲೂ ಫಸಲ್ ಭೀಮಾ ಯೋಜನೆ ಇದೆ. ಅದೇ ರೀತಿ ಕೃಷಿ ಸನ್ಮಾನ್ ಅಂತ ಏನು ಪ್ರಧಾನಮಂತ್ರಿಗಳು ಕೊಡುವಂಥದ್ದು ಕಳೆದ ಜೂನ್ 20ನೇ ತಾರೀಕು ಕೂಡ ರೈತರ ಅಕೌಂಟ್ಗೆ ಹಾಕುವಂಥ ಕೆಲಸನ ಮಾಡಿದ್ರೆ. ಇದು ಜೊತೆಯಲ್ಲಿ ಮೇಡಮ್, ಕೃಷಿ ಸನ್ಮಾನ ಯೋಜನೆಯಲ್ಲಿ ಕರ್ನಾಟಕದಿಂದ ಸುಮಾರು 6.5 ಲಕ್ಷ ಖಾತೆಗಳು ಸ್ಥಗಿತಾಗಿದೆ. ಕಾರಣ ಏನಂದ್ರೆ ಅದು KYC ಅಪ್ಡೇಟ್ ಮಾಡಿ ಸರ್ಕಾರ ಜವಾಬ್ದಾರಿ ತಗೊಂಡು ಕೇಂದ್ರ ಕಳ್ಸಿಕೊಡುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಒಂದ್ ನಿಮಿಷ, ಈ ಸರ್ಕಾರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಬರಗಾಲದಲ್ಲಿ ಸರ್ಕಾರ ಯೋಜನೆಯಿಂದ ಆಗುವ ಅನುಕೂಲಕ್ಕಾದ್ರೂ ನೀವು ಅದಕ್ಕೋಸ್ಕರನೇ ಮೇಡಮ್ ಈ ರಾಜ್ಯ ಸರ್ಕಾರ ಸತ್ತೋಗ್ಬಿಟ್ಟಿದೆ, ಕೆಲಸನೇ ಮಾಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದೀರಾ ಹೇಳಿ? ಈಗ ಒಂದ್ ನಿಮಿಷ, ಈ ಸರ್ಕಾರ ಎಲ್ಲವನ್ನು ಮಾಹಿತಿಯ ಕೊಟ್ಟಾಗ ಅದಕ್ಕೆ ಸಿಗುವಂತ ಸವಲತ್ತುಗಳು ಖಂಡಿತವಾಗ್ಲೂ ಸಿಗುತ್ತೆ ಮೇಡಮ್. ಈ ಗೊಬ್ಬರ ಸಬ್ಸಿಡಿ ಸ್ಕೀಮ್ ಅಲ್ಲಿ ರೈತರಿಗೋಸ್ಕರ ಅನುಕೂಲಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಅದು ಸರಿಯಾದ ರೀತಿಯಲ್ಲಿ ಅಲ್ಲಲ್ಲ ಗೊಬ್ಬರಗಳನ್ನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡ್ತಾ ಇಲ್ಲ ಸರ್ಕಾರ. ಈ ಸರ್ಕಾರ ಹಿಂದೆ ನಾವು ಸಭೆನಲ್ಲಿ ಚರ್ಚೆ ಮಾಡಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಸಿಗ್ತಾ ಇದೆ. ಸರಿಯಾದ ವಿತರಣೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಇದು ಸಮಸ್ಯೆ. ಕಾಳಸಂತೆ ಕೊಡ್ತಾರ, ಇನ್ನೊಂದು ಕೊಡ್ತಾರ, ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತೀರಿ, ನಿಮ್ಮ ಹುಟ್ಟೆ ನಮಗೆ ನೆನಪಿಲ್ವಲ್ಲ ಅಂತ ನಾನು ಕೇಳ್ತಾ ಇರೋದು ಅವಾಗಿಂದಲೂ. ಈಗ ಹುಟ್ಟು ಹೇಗಾಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗ್ತದೆ. JDS ಗೆ ಸರ್ ಹೇಳ್ದಂಗೆ ಹೌದ್ರಿ, ಬಿಡದಿ ಭಾಗದ ರೈತರು ಮಾತ್ರ ಕಾಣಿಸ್ಕೊಳ್ಳೋದು JDS ಗೆ, ನಿಮ್ಗೂ ಅಲ್ವಾ? ಈಗ ಯಾವ್ದೋ ಒಂದು ಭಾಗದ ರೈತರು ಅನ್ನೋದಲ್ಲ, ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಖಂಡಿತ ಹೋಗಿದೆ ಮೇಡಮ್. ಅದಕ್ಕೋಸ್ಕರ ಇರ್ತಕ್ಕಂಥ ರಾಯಚೂರು ಭಾಗದಲ್ಲಿ ಕುಡಿಯುವ ನೀರಿನ ಗಮನಕ್ಕೆ ತಂದ್ವಿ. ನಿಮ್ ಮಿನಿಸ್ಟರ್ ಒಬ್ರು ಕೃಷಿ ಬೆಳೆ ಅಂದ್ರೆ ಬೆಳೆ ಹೆಂಗ್ ಹಾನಿ ಆಗಿದೆ, ಪ್ರವಾಹ ಹೆಂಗಾಗಿದೆ ಅಂತ ರಾತ್ರಿ 7 ಗಂಟೆಗೆ ಹೋಗ್ತಾರ್ರಿ, ಟಾರ್ಚ್ ಇಟ್ಕೊಂಡು ನೋಡ್ತಾರೆ ನಿಮ್ ಮಿನಿಸ್ಟ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಕೃಷಿ ಅಧ್ಯಯನಕ್ಕೆ ಹೋದಿನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಅಧ್ಯಯನ ಮಾಡ್ಕೊಂಬಂದ್ರು ಅಂತ ಗೊತ್ತಿದೆ ಜನಕ್ಕೆ. ಹೋಗಿದ್ದಕ್ಕೆ ಟಾರ್ಚ್ ಹಾಕೊಂಡು ನೋಡಿದ್ರೆ ಹೆಂಗೋ ಬಂದೇವಲ್ಲ ತೋರಿಸ್ಕೊಳ್ಳಲ್ಲ. ರಾತ್ರಿ 7 ಗಂಟೆ 8 ಗಂಟೆಗೆ ಟಾರ್ಚ್ ಹಾಕೊಂಡು ಬೆಳೆ ಹೆಂಗ್ ಹಾಳಾಗಿದೆ ಅಂತ ನೋಡ್ತಾರಲ್ರಿ ನಿಮ್ ಮಿನಿಸ್ಟ್ರು. ಈಗ ಮೇಡಮ್, ಈಗ ಮಾತ್ರ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲದ್ರಿಂದ ಈ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ರೈತರಿಗೆ ಸಹಕಾರ ಕೊಟ್ಬಿಟ್ರೆ ಮೇಡಮ್, ಮಳೆ ಬಂದಿರ್ಲಿ ಬಿಡ್ಲಿ, ಸಹಕಾರ ಅನ್ನೋದು ಇದ್ಬಿಟ್ರೆ ನಿರಂತರವಾಗಿ ಅವ್ರು ಮಾಡೋ ಪ್ರಕ್ರಿಯೆ ಮಾಡ್ತಾರೆ. ಈಗ ಮಳೆ ಬಂತು ಅಂತ ಹೇಳ್ಬಿಟ್ಟು ಏನ್ ಕ್ರಮ ಕೈಗೊಂಡ್ರು ಅಂತ ನೀವು ಕೇಳ್ತಾ ಇದ್ರ ಮೇಡಮ್? ತಗೊಂಡಿಲ್ಲ, ರಾಜ್ಯ ಸರ್ಕಾರ ಫಸ್ಟ್ ತಗೋಬೇಕು ಮೇಡಮ್. ತಗೊಂಡು ಇವ್ರದ್ದು ಸಮಸ್ಯೆ ಇದ್ರಲ್ಲಿ PD ಅಕೌಂಟ್ ಅಂತ ಇರುತ್ತೆ, ಎಮರ್ಜೆನ್ಸಿ ಫಂಡ್ ಅಂತ ಇರುತ್ತೆ, ಇಲ್ಲಿ ಬಳಕೆ ಆಗಿಲ್ಲ, ವಿರೋಧ ಪಕ್ಷಕ್ಕಿಲ್ಲ. ನಿಮ್ದು ಕೇಂದ್ರ ಸರ್ಕಾರ ನಿಮ್ದು ಮತ್ತೆ ಯಾರು ಕಾಂಗ್ರೆಸ್ನವ್ರದ್ದು ಕೃಷಿ ಇಲಾಖೆ ಮಾಡ್ತಾ ಅಂತ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಳಸ್ಕೊಂಡು ಅನುಕೂಲ ಆಗೋ ಕೇಳಿಸ್ಕೊಳ್ಳಿ. ನಾವು ರಾಜ್ಯ ಸರ್ಕಾರವನ್ನ ಅವ್ರನ್ನ ನಾವು ಅಕ್ಷಮ್ಯ ಅಂತ ಹೇಳ್ತಾ ಇದ್ದೇವೆ. ಆದರೆ ನೀವು ಒಂದು ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರದ ಸರ್ಕಾರ ನಡೆಸೋರು ನೀವು, ನಿಮ್ಮ ಕೃಷಿ ಇಲಾಖೆ ಯೋಜನೆಗಳು ಸರಿಯಾಗಿ ತಲುಪಲಿಲ್ಲ ಅಥವಾ ರೈತರಿಗೆ ತೊಂದರೆ ಆದರೆ ನಿಮ್ಮ ನಾಯಕರು ರೈತರ ಜೊತೆ ಕೆಲಸ ಮಾಡೋದಕ್ಕೆ ಏನು ನಾಚಿಕೆ ಇಲ್ಲ ನೋಡಿ ಸರ್. ಈಗ ಕಳೆದ ತಿಂಗಳಲ್ಲಿ ಮಾವು ಬೆಳೆಗಾರರಿಗೆ ತುಂಬಾ ಸಮಸ್ಯೆ ಆದಾಗ ಅದು ಕೂಡ ಸಮಸ್ಯೆ ಸರ್. ಕಳೆದ ತಿಂಗಳಾಗಿರ್ತಕ್ಕಂಥದ್ದು ಬೆಂಬಲ ಬೆಲೆ ಕೊಟ್ಟು ಕೆಲಸ ಮಾಡಿದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಂಗಿರುತ್ತೆ ಗೊತ್ತಾ? ಹೋದ ವರ್ಷ ಒಬ್ರು ಫ್ಲಡ್ ಆಗಿದೆ ಅಂತ ಹೋಗ್ತಾರೆ ಗದ್ದೆ ತೋಟ, ಆದ್ರೆ ಗದ್ದೆಗೆ ಹೋಗಿ ರಾತ್ರಿ 7 ಗಂಟೆ 8 ಗಂಟೆಗೆ ಟಾರ್ಚ್ ಇಟ್ಕೊಂಡು ಸರ್ವೆ ಮಾಡುವಂತಹ ಪುಣ್ಯಾತ್ಮ ಸಚಿವರು ನಿಮ್ಮಲ್ಲಿ ಒಬ್ರು. ಇನ್ನೊಬ್ರು ಆಗ MLA ಆಗಿದ್ದವರು ಕಾಲಡಿ ಒಂದು ಮೊಣಕಾಲ್ ತನಕ ನೀರು ಬರಲ್ಲ, ಅಲ್ಲಿ ತೆಪ್ಪದಲ್ಲಿ ಹೋಗ್ತಾರ ಒಬ್ರು. ಎಂತ ನಾಯಕರುಗಳನ್ನು ಬಿಜೆಪಿ ನೋಡ್ತಾ ಇದೀವಿ ನಾವು. ಅಂದ್ರೆ ಇವತ್ತಿನ ಘಟನೆ ಬಗ್ಗೆ ಮಾತಾಡಿ, ನೀವು ಉತ್ತರ ಕೊಡ್ತಾ ಇದ್ದೀವಿ. ಉತ್ತರ ಅಲ್ಲಲ್ಲ, ಏನಾಗಿದೆ ಅನ್ನೋದನ್ನ ವಿಸ್ತೃತ ವರದಿನ ನಾವು ಕೇಳ್ತಾ ಇದೀವಿ. ನಿಮ್ಮ ಹತ್ರ ಏನಿದ್ರೆ ಸಮೀಕ್ಷೆ ಮಾಡೇ ಇರ್ತಕ್ಕಂಥ ಜನರಿಗೆ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ
ಬಿಡಿ ಪ್ರಕಟಣೆ ಅಂತ. ಮಾಡುತ್ತಾರೆ. ನೋಡ್ರಿ ಅಮ್ಮ ಆದ್ಮೇಲೆ ಅವರೇನು ನೀವು ತನಿಖೆ ಸರ್ಕಾರದ ಮಾಡಲ್ಲ. ವಿರುದ್ಧವಾಗಿ ನೀವು ಸರ್ಕಾರದ ಹೋರಾಟಗಳು ಯಾವ್ದಾದ್ರು ಇದ್ರೆ ಅಧಿಕಾರಿಗಳು ಹೇಳಿ. ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಮಗೆ ಅಧಿಕಾರಿಗಳು ಬುದ್ಧಿ ಹೇಳಕ್ ಮಾಡ್ತಾ ಬರಬೇಡಿ. ಇದ್ದಾರೆ. ಅಮ್ಮ ಆದ್ಮೇಲೆ ನಮಗೆ ಬುದ್ಧಿ ಹೇಳಕ್ ಬರಬೇಡಿ. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಮ್ಮ ರೈತರ ಸಮಸ್ಯೆ ಇರ್ತಕ್ಕಂಥದ್ದು ನಾವು ಹೋರಾಟ ಮಾಡಿಸ್ತೀವಿ. ನಾವು ರೈತರ ಜೊತೆ ನಿಲ್ತೀವಿ. ರೈತರ ಬೇಕಾದಂತ ಸೌಲಭ್ಯಗಳ ಕೆಲಸ ಮಾಡೇ ಮಾಡ್ತೀವಿ. ನೀವು ಬುದ್ಧಿ ಕಲ್ತ್ಕೊಂಡು ಗೋವಿಂದರಾಜ್ ಅವರೇ, ನಿಮಗೆ ಏನಾಗ್ಬಿಟ್ಟತ್ತೆ ಗೊತ್ತಾ, ಇಲ್ಲಿ ಸಮಸ್ಯೆ ಹೆಂಗಿದೆ ಅಂದ್ರೆ ನೀವು ಮೆಣಸಿನಕಾಯಿ ತಿಂದಂಗ ಆಡ್ತೀರಿ. ಕೇಳಿಸ್ಕೊಳ್ಳಿ ಅಲ್ಲಲ್ಲ, ಕೇಳಿ ಮೇಡಮ್, ಮೆಣಸಿನಕಾಯಿ ತಿಂದ್ರೆ ಸರ್ಕಾರ, ನೀವು ಸರ್ಕಾರಕ್ಕೆ ಕೇಳಬೇಕು, ನೀವು ನಮಗೆ ಕೇಳೋದಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬಿಡ್ತಿ ಭಾಗದವ್ರ ರೈತರು ಅಲ್ಲ ರೀ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಸಿಟ್ ಮಾಡಿರ್ತಕ್ಕಂಥದ್ದು ನಿಮಗೆ ಮಾಹಿತಿ ಇಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಮಾಧ್ಯಮದವರು ಸರ್ವೆ ಒಂದ್ ಕೆಲಸ ಮಾಡ್ಬೇಕು. ನಿಮಗೆ ನೋಡ್ರಿ, ವಿಚಾರ ನಾ ಸರ್ವೆ ಮಾಡಿದ್ರೆ ನಾನು ಹೇಳಲ್ಲ. ಕೇಳಿಸ್ಕೊಳ್ರಿ. ನೀವೇನೋ ಯೂಸ್ ಮಾಡ್ತೀರಾ? ಯಾಕೆ ಯೂಸ್ ಮಾಡ್ತೀರಾ ಅದು? ಅವರು ಕೇಳಿಸ್ಕೊಳ್ರಿ, ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಅನ್ನೋದು ನಿಮ್ ಬಾಯಲ್ಲಿ ಬಂತಲ್ಲ, ಅದು ದೊಡ್ಡ ಪದ. ಮೆಣಸಿನಕಾಯಿ ಅಂದ್ಬಿಟ್ರೆ ನಿಮಗೆ ಖಾರ ಆಗ್ಬಿಡ್ತು. ನೀವು ಹೇಳೋದು ಮುಖ್ಯಮಂತ್ರಿಗೆ ಹೇಳ್ಬೇಕಾರದು. ಯಾಕೆ? ನೀವು ಮುಖ್ಯಮಂತ್ರಿಗಳನ್ನ ಸಮಸ್ಯೆ ಆಗಿದೆ ಅಂತ ರೈತರ ವಿಚಾರವಾಗಿ ಚರ್ಚೆ ಮಾಡ್ತಾ ಇರೋದು. ನೀವು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ರೈತರ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಫೇಲ್ಯೂರ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಫೇಲ್ಯೂರ್ ಆಗಿದ್ದಾರೆ. ನಿಮ್ ಫೇಲ್ಯೂರ್ ಬಗ್ಗೆ ನೀವು ಫೇಲ್ಯೂರ್ ಆಗಿದ್ದಾರೆ. ಒಂದ್ ಸೆಕೆಂಡ್. ಫೇಲ್ಯೂರ್ ಆಗಿದ್ದಾರೆ. ನಿಮ್ ಎಂಪಿಗಳು ಬರೀ ಟ್ರಂಕ್ ಇಟ್ಕೊಂಡು ಓಡಾಡೋದ ಹಂಗಂದ್ರೆ ಯಾವ ಟ್ರಂಕ್ ಇಟ್ಕೊಂಡಿದ್ದಾರೆ ಮೇಡಮ್? ಹೇಳ್ಬೇಕಾ? ಹೇಳಿ. ಸೂರ್ಯ ಅವ್ರು ಯಾವ ಟ್ರಂಕ್ ಇಟ್ಕೊಂಡು ಓಡಾಡ್ತಾ ಇದ್ರು? ನೋಡಿ, ಒಂದ್ ನಿಮಿಷ. ಇವತ್ತು ಯಾವ ಟ್ರಂಕ್ ಇಟ್ಕೊಂಡು ಓಡಾಡ್ತಾ ಕೇಳಿ ಮೇಡಮ್, ಬೆಂಗಳೂರಿನಲ್ಲಿ ನೀರಿನ ಕುಡಿಯೋ ಸಮಸ್ಯೆ ಆದಾಗ ಅದ್ರ ಸಮಸ್ಯೆ ಆಗ್ತಾ ಇದೆ. ನೀರಿನ ಬೆಲೆ ಜಾಸ್ತಿ ಮಾಡ್ತಾರೆ. ನೀರಿನ ಸಪ್ಲೈನ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಂಪಿಗಳಿದಾರಲ್ಲ, ಒಂದ್ ನಿಮಿಷ, ತಾಕತ್ತಿದ್ರೆ ಪ್ರಶ್ನೆ ಮಾಡಿ. ಬಿಜೆಪಿಯವರಿಗೆ ರೈತರ ಪರವಾಗಿಲ್ಲ ಅಂತ ತಾಕತ್ತು ಎಲ್ಲವೂ ಕೂಡ ಇದೆ. ನಿಮ್ ಕಡೆಯಿಂದ ತಾಕತ್ತು ಇರುವಂತ ಪ್ರಶ್ನೆ ನಮ್ಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹೋರಾಟಗಾರ ಮುಂಚೂಣಿಯಲ್ಲಿಲ್ಲ ಬಿಜೆಪಿಯಲ್ಲಿ. ನೀವು ಬೇರೆ ಪಕ್ಷದ ಮಾತಾಡ್ಬೇಡ್ರಿ, ನಿಮ್ಮ ಪಕ್ಷದ ಮಾತಾಡ್ರಿ, ರಾಜಕಾರಣ ಮಗ ಅವರೆಲ್ಲ ಇಂಥವ್ರನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ರೈತ ಮುಖಂಡರಿದ್ದಾರೆ. ಇಬ್ರು ರೈತ ಒಂದೇ ತೇಜ್ ಅವರು ಒಂದು ಪ್ರಶ್ನೆ ಇಬ್ರಿಗೂ ಕೂಡ ರೈತ ಮುಖಂಡರಿಗೆ ನೀವು ಹೇಳ್ಬಿಡಿ, ಇಲ್ಲಿ ಬಿಜೆಪಿ ನಿಮ್ಗೆ ಏನಾದ್ರು ಸಹಾಯ ಮಾಡಿದೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ? ಇಬ್ರು ಸರ್ಕಾರ ಇಬ್ರು ಹೇಳಿ ನನಗೆ ಏನೋ ಆಗಿದೆಯಾ? ಮೇಡಮ್ ಇಲ್ಲಿ ನೋಡಿ, ನಾವು ಕಳಸಾ ಬಂಡೂರು ವಿಷಯದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದೆ. ಹುಬ್ಬಳ್ಳಿಯಲ್ಲಿ 1 ವರ್ಷ ನಾನು ಟೆಂಟ್ ಹಾಕೊಂಡು ಹೋರಾಟ ಮಾಡಿದೆ. 7-8 ವರ್ಷ ನಿರಂತರ ನಡೆದಿದೆ. ಇಲ್ಲಿ ಬರಗಾಲ ಬಂದಾಗ ಮಾತ್ರ ಕಳಸಾ ಬಂಡೂರಿ ಮಾಡಿದ್ರೆ ನೀರು ಬರ್ತಿತ್ತು ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ಈ ಕಡೆ ಭಾಗದ ಡಿ ಕೆ ಶಿವಕುಮಾರ್ ಮೇಕೆ ಬಿಟ್ರೆ ಬೇರೆ ಮಾತಾಡಲ್ಲ. ಆ ಕಡೆದವರು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಕಳಸಾ ಬಂಡೂರು ಬಗ್ಗೆ ಮಾತಾಡ್ತಾರೆ. ಯಡಿಯೂರಪ್ಪನವರು ಈಶ್ವರಪ್ಪನವ್ರು ಕೂಡ ಆಟೋ ಈಟೋ ಏನೋ ಸ್ವಲ್ಪ ಸಹಾಯ ಮಾಡ್ತಿದ್ರು. ಆದರೆ ಇವತ್ತು ಅದು ಕೂಡ ಸಂಪೂರ್ಣವಾಗಿ ಉತ್ತರ ಕನ್ನಡ ನೀರಾವರಿ ಬಗ್ಗೆ ಚಿಂತನೆ ಇಲ್ಲ. ನವಲೆ ಡ್ಯಾಮ್ ಕಟ್ಟಬೇಕು, ಅಲ್ಲೊಂದು ಸುಮಾರು ಒಂದು 24-25 TMC ನೀರು ಸಿಕ್ಕಿದ್ರೆ ಆ ರಾಯಚೂರು ಭಾಗದಾಗ ಒಂದಿಷ್ಟು ಹೆಲ್ಪ್ ಆಕಿತ್ತು, ಅದನ್ನು ಕೂಡ ಕೊಡಲಿಲ್ಲ. ಕೇಂದ್ರ ಸರ್ಕಾರ 5,100 ಕೋಟಿ ರೂಪಾಯಿ ಕೊಡ್ತೀರಂದ್ರೆ ಇವತ್ತಿಗೆ 1 ರೂಪಾಯಿ ಕೊಟ್ಟಿಲ್ಲ. ಕಳಸಾ ಬಂಡೂರು ವಿಷಯದಲ್ಲಿ 2 ತಡೆಗೋಡೆಗಳು ಕಟ್ಟಿ ಸರಿ ಸುಮಾರು 14-15 ವರ್ಷ ಆಯಿತು. 2018ರಲ್ಲಿ ಕೇಂದ್ರದ ಟ್ರಿಬ್ಯುನಲ್ ಆದೇಶ ಬಂತು 13.5 TMC ನೀರು ಕೊಡಬೇಕು ಅಂತ. ನೀವು ಯಾವ ಭಾಗದ ರೈತ? ನಾನು ಹುಬ್ಳಿ, ನಾನು ಉತ್ತರ ಕರ್ನಾಟಕದಲ್ಲೇ ನಾವು ಪ್ರಮುಖವಾಗಿ ಇಲ್ಲ ಅನ್ನುವ ಬರಗಾಲ ಅಂದ್ರೆ ಬರಗಾಲ ಅಂತ ಹೇಳ್ತೀವಲ್ಲ, ನಾವಲ್ಲಿ ಬೆಳೆಗ್ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ಅನ್ನು ಮಾತ್ರ ಈ ಮಲೆನಾಡು ಭಾಗದವ್ರು ನಾವು ಫೇಸ್ ಮಾಡಿರ್ತೀವಿ. ದನ ಕರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ನಾವು ಫೇಸ್ ಮಾಡಿಲ್ಲ. ಹಂಗಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಆ ಮೂಳೆಗಳನ್ನು ಬಿಟ್ಕೊಂಡಿರ್ತಾವ, ನಾವು ನೋಡ್ತಾ ಇರ್ತೀವಿ ಹಸುಗಳದ್ದು, ಹೆಂಗ್ ಫೇಸ್ ಮಾಡ್ತೀರಿ, ಏನ್ ಮಾಡ್ತೀರಿ? ಏನಾಗೈತಿ ನಮಗೆ, ನಾವೆಲ್ಲೇ ಒಂದು ಕಡೆ ಹೋಗಿ ಕೂಲಿನ ಅಲ್ಲಿ ಮಾಡ್ಕೊಂಡು ಅಥವಾ ವಲಸೆ ಹೋಗಿ ಜೀವನ ಕಟ್ಕೋಬೋದು. ಈಗ ನಿಮ್ಗೆ ಹೇಳ್ತೀನಿ, ಯಾಕೆಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು 150 ತಾಲೂಕು ಬರಗಾಲ ಅಂದಾಗ ನಮಗೆ ಬರಾಶ್ ಹಿಡಿತು. ಯಾಕಂದರೆ ನಾವು ಬೇರೆ ಕಡೆ ಎಲ್ಲೇ ಹೋಗಿ ಬದುಕ್ಬೋದು, ಆ ಕುರಿ ಆಡು ಎಮ್ಮೆ ಹಾಕ್ಲಿಕ್ಕೆ ಅವಕ್ಕೆ ಮೇವು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ, ಅವಕ್ಕೆ ನೀರು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ. ಇಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕು ಕೇಳಬೇಕಾಗಿತ್ತು, ನೀವು 150 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ರಿ, ಅದ್ರ ಪೂರಕವಾಗಿ ಏನು ಚಿಂತನೆ, ಯಾವ ರೀತಿ ನೀರು ಕೊಡ್ತೀರಿ, ಯಾವ ರೀತಿ ಮೇವು ಕೊಡ್ತೀರಿ ಅಂತ ಕೇಳ್ಬೇಕು. ಅದು ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರದ ಮಂತ್ರಿ, ಅವರು SIR ಬಗ್ಗೆ ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡಬೇಕಾಗಿತ್ತು. ಕೇಂದ್ರದಾಗ ಒಂದು ಸರ್ಕಾರ ಇದೆ,
ಅದು ಸರ್ಕಾರಕ್ಕೊಬ್ಬ ಒಬ್ಬ ಮಂತ್ರಿ ಇದ್ದಾನೆ, ರಾಜ್ಯಕ್ಕೊಂದು ಮಂತ್ರಿ ಕೊಟ್ಟಾರೆ. ಶೋಭಾ ಕರಂದ್ಲಾಜೆ ಆಗಲಿ, ಶಿವರಾಜ್ ಚೌಹಾಣ್ ಆಗಲಿ, ಇವರು ಗಂಭೀರತೆ ತಗೋಬೇಕಾಗಿತ್ತು. ಪ್ರಧಾನಮಂತ್ರಿ ಒಂದು ತಂದೆ ಸ್ಥಾನದಾಗ ಇರ್ತಾರೆ, ಅವ್ರು ಗೊಬ್ಬರ ಬೆಳ್ಸಕ್ಕೆ ಹೋಗ್ಬೇಡ್ರಿ, ಬಂಗಾರ ಬೆಳಕ್ಕೆ ಹೋಗ್ಬೇಡ್ರಿ. ಅಲ್ರಿ ನೀವು ಬಂಗಾರದ ಬಿಡ್ರಿ, ನಾವು ಬೆಳೆದಿದ್ದ ನೀವೇನು ತಿಂತೀರಿ? 140 ಕೋಟಿಗೆ ಆಹಾರ ಭದ್ರತೆ ನೀವು ಕೊಡಬೇಕು. ಆಹಾರ ಭದ್ರತೆ ಕೊಡ್ಬೇಕಂದ್ರೆ ನೀವು ಯಾರಿಗೆ ಜೋಪಾನ ಮಾಡಬೇಕು? ನೀವು ಜೋಪಾನ ಮಾಡ್ಬೇಕಾದ್ರೆ ರೈತರಿಗೆ. ಈಗ ನೀರಿಗೆ ಕಳಸಾ ಬಂಡ್ರಿ ವಿಷಯ ಬಂದಾಗ ಈಗ ಈ ಮಳೆ ಆಶ್ರಿತ ಬೆಳೆಗಳು ಅಂದ್ರೆ ಕೆಲವೊಂದು ಲಿಸ್ಟ್ ಹೇಳಿ ಸರ್. ಮಳೆ ಆಶ್ರಿತ ಬೆಳೆಗಳು ಯಾವುದನ್ನ ಬೆಳಿಬೇಡಿ ಅಂದ್ರು? ನೋಡಿ ಮೇಡಮ್, ಅವರು ಬೆಳೆ ಬಗ್ಗೆ ಹೇಳಿಲ್ಲ. ಅಲ್ಲಲ್ಲ, ಸಂಪೂರ್ಣ ನಮಗೆ ಹೆಸರು ಮಳೆ ಆಶ್ರಿತ ಬೆಳೆಗಳನ್ನ ಬೆಳಿಬೇಡ್ರಿ ಸದ್ಯಕ್ಕೆ ಅಂತ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅಲ್ಲ, ನೀರಾವರಿ ಆಶ್ರಿತ ಬೇಡ, ಮಳೆ ಆಶ್ರಿತ. ನೀರಾವರಿ ಆಶ್ರಿತ ಬೇಡ. ಯಾವ್ದು ನಮ್ಮ ರಾಜ್ಯದಲ್ಲಿ 72% ಭತ್ತ ಬೆಳಿಲಿಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಆಶ್ರಿತ ಅಂದ್ರೆ ರಾಗಿ, ಯಾವ್ದು ಬೆಳಿಬಾರ್ದು ಮೇಡಮ್? 72% ನಮ್ದು ಡ್ರೈ ಲ್ಯಾಂಡ್. ಯಾವ ರೀತಿ ರಾಜಸ್ಥಾನದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ನಮ್ಮ ಕರ್ನಾಟಕದ 72% ಡ್ರೈ ಲ್ಯಾಂಡ್ ಇದೆ. ಅದಕ್ಕೆ ಮಳಿ ಬಂದ್ರೆ ಮಾತ್ರ ನಾವು ಪೀಕ್ ತೆಗಿಲಿಕ್ಕೆ ಸಾಧ್ಯ. ಮಳಿ ಬರ್ದಿದ್ರೆ ನಾವ್ ಏನು ಮಾಡಕ್ ಸಾಧ್ಯ ಇಲ್ಲ. ಮೇಡಮ್, ಈಗ ಭತ್ತಕ್ಕೆ ನೀರ್ ಬೇಕು. ಭತ್ತಕ್ಕೆ ಕಂಟಿನ್ಯೂ ಆಗಿ ನೀರ್ ನಿಂದ್ರಿಸ್ಬೇಕು. ಕನಿಷ್ಠ 1.5-2 ಫೂಟ್ ನೀರ್ ನಿಲ್ಲಿಸ್ಲಿಕ್ಕಂದ್ರೆ ಭತ್ತ ಬೆಳೆದಿಲ್ಲ. ರಾಗಿಗೆ ಈ ಭಾಗದಾಗ ಜನ ಇವ್ರು ರಾಗಿ ಬೆಳಿತಾರೆ, ರಾಗಿ ಬಗ್ಗೆ ಚಿಂತನೆ ಮಾಡ್ತಾರೆ. ರಾಗಿ ಒಂದು 4 ಮಳೆ ಬಂದಾದ್ರೆ ಸಾಕು, ರಾಗಿ ಮಳೆ ಬೇಕಾಗಿಲ್ಲ. ಆಮೇಲೆ ಸಜ್ಜಿಗೂ ಮಳೆ ಬೇಕಾಗಿಲ್ಲ. ಜೋಳಕ್ಕೆ ಮಳಿ ಬೇಕು, ಜೋಳಕ್ಕೆ ಮಳಿ ಬೇಕು, ತೊಗರಿಗೆ ಮಳಿ ಬೇಕು, ಹೆಸರಿಗೆ ಮಳಿ ಬೇಕು, ಉದ್ದಿಗೆ ಮಳಿ ಬೇಕು. ನಾವು ಸುಮಾರು 72-73 ಥರದ ಏನು ನಾವು ಇದ್ರ ಉತ್ಪಾದನೆ ಮಾಡ್ತೀವಲ್ಲ, ಅದಕ್ಕೆ ಹೆಚ್ಚು ಕಡಿಮೆ ನಮಗೆ ಶೇಕಡಾವಾರು 85-90% ಮಳೆ ಸಿಕ್ಕರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಅದರಲ್ಲಿ ಸಜ್ಜೆ ಮತ್ತು ರಾಗಿ ಇದೆಯಲ್ಲ, ಇಂಥಕ್ಕೊಂದು 4-5ಕ್ಕೆ ಆಮೇಲೆ ಮಳೆ ಇಲ್ದಿದ್ರೆ ನಡೀತದೆ, 2-3 ಮಳೆಗೆ ಬರ್ತದೆ. ಬಟ್ ಮಿಕ್ಕಿದ್ದಕ್ಕೆ ಪ್ರತಿ 15 ದಿವಸಕ್ಕೆ ನಮ್ಮಲ್ಲಿ ಯಾವ ರೀತಿ ಕೆಂಪು ಭೂಮಿ ಇದಾವಂದರೆ, ನೀವು 4 ದಿವಸ ಮಳೆ ಆದಮೇಲೆ 5ನೇ ದಿವಸ ಹೋಗ್ಬಿಟ್ರೆ ಆ ಭೂಮಿ ಒಳಗೆ ಹೋದ್ ಮಸಾರ ಭೂಮಿಯಾಗ ಹೋದ್ರೆ ಬಿರುಕು ಹೊಡಿತೈತಿ. ಅದ್ರ ಕಾಲು ಇಡೋಕ್ಕಾಗಲ್ಲ, ಪೀಕು ಮಕ್ಕೊಂಡ್ಬಿಡ್ತಾವೆ ಹಿಂಗೆ ಎಳೆ ಮಗು ಥರ. ನಾವು ಅದಕ್ಕೆ ನೀರು ಕೊಡ್ಬೇಕು. ಅದಕ್ಕೆ ನಾವು ಏನು ಮಾಡ್ತೀವಂದ್ರೆ, ಮುಂಗಾರಲ್ಲಿ ಯಾಕೆ ಪೀಕ್ ಜಾಸ್ತಿ ಬೆಳಿತೀವಂದ್ರೆ, ಮುಂಗಾರಲ್ಲಿ ಹೆಚ್ಚು ಮಳೆ ಬಂದರೂ ಕೂಡ ನಮಗೆ ನಡೀತದೆ. ಹಿಂಗಾರಿ ಯಾಕೆ ನಾವು ಬೇರೆ ಪದಾರ್ಥಗಳು ಕಮ್ಮಿ ಬೆಳಿತೇವೆ ಅಂತ ಹೇಳಿದ್ರೆ, ಅದಕ್ಕೆ ನೀರು ಕಮ್ಮಿ ಇದ್ರೂ ಕೂಡ ನಡೀತೈತೆ ಅಂತ. ಇಲ್ಲೇನು ಬಂದಿದೆ? ನಾನು ನಿಮ್ಮ ಪ್ರಶ್ನೆ ನಿಮಗೆ ನೀವು ಸರ್ಕಾರ ಕೇಳ್ಬೇಕು. ಯಾಕಂದ್ರೆ ಮಾಧ್ಯಮ 4ನೇ ಹಂಗಾಗಿರೋ ನಾವು ಹೋರಾಟಕ್ಕೆ ಹೋದ್ರೆ ಆ ತಹಸೀಲ್ದಾರ್ ಕೊಡ್ತೇವೆ, ತಹಸೀಲ್ದಾರು ಸರ್ಕಾರ ಕೊಡ್ತಾರೆ, ಸರ್ಕಾರಕ್ಕೆ ಹಸತ್ತು ಒಟ್ಟಿಗೆ ಆಗ್ತದೆ. ಒಂದು ನಮ್ಮ ಇಟ್ನವ್ರು ಹೇಳ್ದಂಗೆ ನೋಡಿ, ಮುಖ್ಯಮಂತ್ರಿ ಒಂದೇ ಕಾರಣ ಕೆಲಸ ಅಲ್ಲ. ಇಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ 150-200 ಜನ ಕೃಷಿ ಆಫೀಸರ್ಸ್ ಅದಾರ. ಅವ್ರದ್ದು ಏನು ಕೆಲಸ? ಪ್ರತಿ ತಿಂಗಳ ಸಂಬಳ ತಗೊಳ್ಳೋದು ಅಷ್ಟೇ ಕೆಲಸನು. ಆಮೇಲೆ ಡೂಪ್ಲಿಕೇಟ್ ಬೀಜ ಬರ್ತೈತಿ. ನಾವು ಡೂಪ್ಲಿಕೇಟ್ ಬೀಜ ಬಂದೈತೆ ಕೃಷಿ ಆಫೀಸರ್ಗೆ ಹೇಳಿದ್ರೆ ಆ ಬೀಜದ ಕಂಪ್ನಿ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಡೂಪ್ಲಿಕೇಟ್ ಗೊಬ್ಬರ ಬರ್ತದೆ, ಅವಾಗ ಹೇಳಿದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಆಮೇಲೆ ಅಧಿಕಾರಿಗಳಿಗೆ ಗೊತ್ತು ಎಲ್ಲಿ ಮಳೆ ಜಾಸ್ತಿ ಬರ್ತದೆ, ಎಲ್ಲಿ ಕಮ್ಮಿ ಇರ್ತದೆ. ಆಮೇಲೆ ಒಂದು ದಿವಸ ಕೃಷಿ ಇಲಾಖೆಗಳದ ನಿಮ್ಗೆ ಗೊತ್ತಿರಲಿ, ಅವ್ರು ರೈತರು ಕರೆದು ಮುಂಗಾರಿ ಒಳಗೆ ಈ ಭಾಗದಲ್ಲಿ ಇಂತಿಂಥ ಪೀಕ್ ಬೆಳೀರಿ, ಈ ಮಣ್ಣೊಳಗೆ ಇಷ್ಟು ಈ ಪೀಕ್ ಬೆಳೀರಿ, ಏನು ಹೇಳಂಗಿಲ್ಲ. ಸುಮ್ಮನೆ ಬರ್ತೇವೆ ನಾವು ಹುಚ್ಚರಂಗೆ ಗುದ್ದಾಡ್ತೇವೆ, ಗೊಬ್ಬರ ತೊಗೊಂಡೋಕ್ಕೇವೆ. ನಮ್ಮ ತಾತ ಮಾಡ್ತಿದ್ದ, ನಮ್ಮ ತಂದೆ ಮಾಡ್ತಿದ್ದ, ನಾವು ಮಾಡಾಕತ್ತೀವಿ. ನಾನು ಜೋಳ ಬಿತ್ತೀನಿ, ಇವರು ಜೋಳ ಬಿತ್ತಾರೆ, ಅವರು ಜೋಳ ಬಿತ್ತಾರೆ. ಕರೆಕ್ಟಾಗಿ ಬಂದು ಕೃಷಿಗಾಗಿ ಸಾಕಷ್ಟು ಬಜೆಟ್ ಆಗ್ತದೆ. ಕೇಂದ್ರ ಸರ್ಕಾರ 1000 ಕೋಟಿ ಎಲ್ಲಿ ಹೋಗ್ತದೆ? ರಾಜ್ಯ ಸರ್ಕಾರ 100 ಕೋಟಿ ಎಲ್ಲಿ ಹೋಗ್ತದೆ? ಕೃಷಿಗಾಗಿ ಬಜೆಟ್ ಹೋಗ್ತದೆ. ಆ ದುಡ್ಡು ಎಲ್ಲಿ ಹೋಗ್ತದೆ? ಕೃಷಿ ಮಂತ್ರಿ ನೇಮಕ ಮಾಡಿದ್ದೀರಿ ಯಾರಿಗೆ? ಅಲ್ಲ, ಚಲುವರಾಯ ಸ್ವಾಮಿಗೆ. ಚಲುವರಾಯ ಸ್ವಾಮಿ ಒಂದು ದಿವಸ ಬಂದು ನಮ್ಮ ಯಾವ ವಿಲೇಜ್ಗೆ ಬರಲಿಲ್ಲ. ಆಮೇಲೆ ಇದು ಹಿಂದ್ಗಡೆನೆ ನಿಮಗೆ ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಇದ್ರು. ನಾವು ಮನವಿ ಪತ್ರ ಕೊಡಕ್ಕೆ ಹೋದ್ರೆ ನಿಮ್ಮ ಪಾಟೀಲ್ರಿಗೆ ಪೊಲೀಸ್ ಆಫೀಸ್ ರಿಟೈರ್ಡ್ ಅವ್ರಿಗೆ ನಾವು ಅವಮಾನ ಕೂಡ ಮಾಡಿದೆ. ಒಂದು ಕಡೆ 4 ಸುತ್ತಾಗಿ ಅವ್ರಿಗೆ ಮನವಿ ಕೊಡಲಿಲ್ಲ. ಯಾಕೆಂದ್ರೆ ಆ ಜಿಲ್ಲೆಗೆ ಬಂದಾರ ಬರ ವೀಕ್ಷಣೆಗೆ. ಈ ಜಿಲ್ಲೆದಾಗ ಯಾವ ಪೀಕ್ ಹಾಳಾಗಿದೆ, ಎಷ್ಟು ಹಾಳಾಗಿದೆ, ಎಷ್ಟು ಹೆಕ್ಟರಲ್ಲಿ ಹಾಳಾಗಿದೆ ಹೇಳ್ರಿ ಅಂದರೆ ಕೃಷಿ ಮಂತ್ರಿಗೆ ಗೊತ್ತಿಲ್ಲ. ಕೃಷಿ ಮಂತ್ರಿಗೆ ಅಧಿಕಾರಿಗಳು ಹೇಳಕ್ಕೆ ಹೋದ್ರೆ ಕೃಷಿ ಮಂತ್ರಿ ಮೋಜು ಮಸ್ತಿ ಒಳಗನೆ ಟೈಮ್ ಕಳೆದು ಆಯ್ತು ಬಿಡು ರೈತರು ಮನವಿ ಕೊಡ್ತಾರೆ, ಕೇವಲ ಮನವಿ ತೊಗೊಳಕ್ಕೆ ಬಂದಿನಂತ. ಅಂದರೆ ಇವ್ರು ಹೇಗೆ ಮಿನಿಸ್ಟ್ರುಗಳು ಜಿಲ್ಲಾಗೆ ಬರ್ತಾರಲ್ಲ, ಮೋಜಿ ಮಸ್ತಿ ಮಾಡಿಕೊಂಡು ಕಂಡ ತುಂಡ ಹೊಡ್ಕೊಂಡು ಬಂದಿದ್ದೆ ಅಂತ ಮೀಡಿಯಾದಾಗ ಬಂದು ಪೋಸ್ ಹೊಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ BJP ಕಾಂಗ್ರೆಸ್ ಅನ್ನೋದು ಹೊರತುಪಡಿಸಿ ನೀವೊಬ್ಬ ರೈತರ ಮಕ್ಕಳು, ನೀವು ಕೂಡ ನಾವು ಬೆಳೆದಿದ್ದನ್ನು ತಿಂತೀರನ್ನೋ ಅಂತ ಅರಿವು ಇಟ್ಕೊಂಡು ಮಾತಾಡಬೇಕು. BJP ಕಾಂಗ್ರೆಸ್ ಆಮೇಲೆ ರೀ ಎಷ್ಟೋ ಮಂದಿ MLA ಮಿನಿಸ್ಟರ್ ನೋಡೇವೆ, ಸತ್ತು ಹೋದ್ಮೇಲೆ ನನ್ನ ಮಗನಿಗೆ ಹೆಸರು ಮಾತಾಡೋದಿಲ್ಲ. ಇದ್ದಾಗ ಮಾತಾಡ್ಬೇಕಾ ಯಡಿಯೂರಪ್ಪನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ, ಇದ್ದಾಗ ಮಾತಾಡ್ಬೇಕಾ ಸಿದ್ದರಾಮಯ್ಯನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ. ನೀವೇನು ಮಾಡಾಕತ್ತೀರ ಅಂತ ಮಾತಾಡ್ರಿ. ನರೇಂದ್ರ ಮೋದಿ ಮುಂಜಾನೆ ಎದ್ದು ಕೂಡಲೇ ಹೊಡ್ಕೋತಾರೆ. ಏನು ರೈತರ ಬಗ್ಗೆ ಮಾತಾಡ್ಬೇಕು, ಗೊಬ್ಬರದ ಬಗ್ಗೆ ಮಾತಾಡ್ಬೇಕು, ನೀರಾವರಿ ಬಗ್ಗೆ ಮಾತಾಡ್ಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಗಳ ಬಗ್ಗೆ ಮಾತಾಡ್ಬೇಕು. ಅದು ಬಿಡ್ತೀರಿ ಹಿಂದೂ ಮುಸ್ಲಿಂ ಅಂತೀರಿ, ಅದು ಬಿಡ್ತೀರಿ SIR ಬಂತಿರ್ತೀರಿ. ಯಾವ್ದ್ರಿ SIR? ತಿನ್ನಾಕ ಕೂಳಿಲ್ಲ, ಕುಡಿಯಾಕ ನೀರಿಲ್ಲ,
ದನಕ್ಕೆ ಮೇವಿಲ್ಲ, ಅದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಅದು ಬಿಟ್ಟು ನಿಮ್ಮ ಅಶೋಕ್ ಹೋಗ್ತಾರ ಇಲ್ಲೇ ಮೈಸೂರು ಬಾಜುಕ್ಕೆ, ಏನವ್ರು ಮೈಸೂರು ಪ್ರಾಂತದ ವಿರೋಧ ಪಕ್ಷ ನಾಯಕರ? ನಾಚಿಕ್ ಬರ್ಬೇಕು. ಹಂಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿ. ಯಾವ ನನ್ನ ಮಗ ಬಂದು ಕೇಳ್ತಾನೆ ಇಲ್ಲಿ. ನಾವ್ ಇಲ್ಲಿ ಮಹಾರಾಷ್ಟ್ರದಾಗ ಹೋಗ್ರಿ, ಮಹಾರಾಷ್ಟ್ರದಾಗ ಇಷ್ಟು ನೀಟಾಗಿ ರಾಜಕಾರಣ ಮಾಡ್ತಾರೆ ಅಂದ್ರೆ ಅಲ್ಲಿರೋ 25 ಜಿಲ್ಲೆದಾಗ ಒಂದು ಜಿಲ್ಲೆಗೆ ಅಲ್ಲಿ ಗುಳೆ ಹೋಗುದಿಲ್ಲ, ಒಂದು ಜಿಲ್ಲೆಯಿಂದ ಗುಳೆ ಹೋಗುದಿಲ್ಲ. ಅಲ್ಲಿ ಸಹಕಾರ ಕ್ಷೇತ್ರ ಇಷ್ಟು ಚೆನ್ನಾಗಿದೆ, ನೀರಾವರಿ ವಿಚಾರ ಇಷ್ಟು ಚೆನ್ನಾಗಿದೆ. ಅಲ್ಲಿ ಯಾವನೇ ಮಂತ್ರಿ ಆಗ್ಲಿ ಫಸ್ಟ್ ಆ ಜಿಲ್ಲೆದಾಗ ಬಂದು ಆ ರೈತರ ಬಗ್ಗೆ ಚಿಂತನೆ ಮಾಡ್ತಾನೆ. ನೀವೇನ್ ಮಾಡ್ತೀರಿ? ನಿಮ್ದು 2 ಎಕರೆ ಜಮೀನು ಇರ್ತೈತಿ, ML ಆದ ಕೂಡ್ಲೆ ಮಿನಿಸ್ಟರ್ ಆದ ಕೂಡ್ಲೆ ಒಂದು 500 ಕೋಟಿ ರೂಪಾಯಿ ಆಸ್ತಿ ಆಗ್ತದೆ. ಮತ್ತೊಬ್ರು ಗೆಸ್ಟ್ ಜಾಯ್ನ್